ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಕಾನೂನು ಸಚಿವರು ಮತ್ತು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಶಿವಾನಂದರವರು, ತಿಮ್ಮಾಪುರ್, ಜೆ.ಟಿ. ಪಾಟೀಲ್ ಮತ್ತು ನಮ್ಮೆಲ್ಲ ಅಧಿಕಾರಿಗಳು ಕೂಡ ಎಲ್ಲ ಇದ್ದಾರೆ. ಪಾಟೀಲ್ ಹೇಳಿದಂಗೆ ಇವತ್ತೊಂದು ಐತಿಹಾಸಿಕವಾದಂಥ ತೀರ್ಮಾನಕ್ಕೆ ಬಂದಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಎಲ್ಲ ರೈತರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು, ನಿನಗಬಿದ್ದಿದ್ದಂಥ ಎಲ್ಲ ಯೋಜನೆಗಳನ್ನು ಸಂಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ. ಸೊ ಏನು ಕೃಷ್ಣ ಅವಾರ್ಡ್ ಏನದನ್ನು ಪ್ರಕಟಣೆ ಮಾಡಬೇಕು ಅಂತೇಳಿ ನಾನು 4 ಬಾರಿ ಭೇಟಿಯನ್ನು ಮಾಡಿದ್ದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮುಖ್ಯಮಂತ್ರಿಗಳು ಕೂಡ ನನ್ನ ಜೊತೆ ಬಂದು ಪಾಟೀಲ್ ಅವ್ರನ್ನ CR ಪಾಟೀಲ್ ಅವ್ರನ್ನ ಭೇಟಿ ಮಾಡಿ ಈ ಪ್ರಕಟಣೆ ಮಾಡಲೇಬೇಕು, ಯಾಕೆಂದ್ರೆ ನಾವು ಈಗಾಗಲೇ ಕೆಲವು ಭಾಗದಲ್ಲಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ, ನೀರು ಎಕ್ಸೆಸ್ ನೀರೆಲ್ಲ ಕೂಡ ಸಮುದ್ರಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಮಂದಟ್ಟು ಮಾಡಿ ಅವರು 2 ಬಾರಿ ಮೀಟಿಂಗನ್ನು ಫಿಕ್ಸ್ ಮಾಡಿದರು. ಕಾರಣಾಂತರದಿಂದ ಒಂದು ಕಡೆ ಮಹಾರಾಷ್ಟ್ರದವರು, ಇನ್ನೊಂದು ಬಾರಿ ಆಂಧ್ರ ಪ್ರದೇಶದವರು ಈ ಮಧ್ಯಪ್ರವೇಶ ಮಾಡಿ ಅದನ್ನು ಮುಂದೂಡಲಾಯಿತು. ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಸಭೆ ಅವರು ತಾತ್ವಿಕವಾಗಿ ಅವರು ಒಪ್ಕೊಂಡಿದ್ರು. ಇದು ಜಿನೈನ್ ಕೇಸ್ ಇದೆ, ಈಗಾಗಲೇ ಡಿಸಿಷನ್ ಆಗಿರೋದನ್ನ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತ. ಈ ಮಧ್ಯದಲ್ಲಿ ತಿರ್ಗಾ ನನಗೆ ಪತ್ರ ಕೂಡ ಬರೆದಿದ್ದಾರೆ, ಆತಂಕ ಪಡೋದು ಬೇಡ, ಮತ್ತೆ ಇನ್ನೊಂದು ದಿನ ನಿಗದಿಯನ್ನು ನಾವು ಮಾಡ್ತೀವಿ ಅಂತೇಳಿ. ಇದಕ್ಕೆ ನಾವು ಪೂರ್ವಕವಾಗಿ ನಾವು ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಈಗಾಗಲೇ ನಾವು ತಯಾರಾಗಿದ್ದೇವೆ. ಈಗಾಗಲೇ ಬೆಳಗಾಂನಲ್ಲಿ ಒಂದು ಸಭೆಯನ್ನು ನಡೆಸಿ ಇದರ ಬಗ್ಗೆ ಎಲ್ಲ ಪಕ್ಷದ ನಾಯಕರುಗಳನ್ನ, ರೈತರುಗಳನ್ನ ಕೂಡ ಕರೆದು ಚರ್ಚೆಯನ್ನು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ನಡೀತು. ಆ ಸಭೆಯಲ್ಲಿ ಆಯ್ತು, ಒಟ್ಟಾರೆ ನಾವು ಈ ಅವಾರ್ಡನ್ನ 1 ಬಾರಿ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೀವಿ ಅಂತೇಳಿ ಸುಮಾರು 10 ಸುತ್ತಿನ ಚರ್ಚೆಯನ್ನು ಕಾನೂನು ಚೌಕಟ್ಟಿನಲ್ಲಿ, ಆರ್ಥಿಕ ಚೌಕಟ್ಟಿನಲ್ಲಿ, ಆಡಳಿತಿಕ ಚೌಕಟ್ಟಿನಲ್ಲಿ ಮತ್ತು ರೈತರ ಹಿತದೃಷ್ಟಿಯಿಂದ ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ. ಈ ಮಧ್ಯದಲ್ಲಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಕೂಡ ನಾವು ಇದನ್ನು ಎತ್ತರ ಮಾಡಲಿಕ್ಕೆ 524 ಎತ್ತರ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾ ಇದ್ದೇವೆ ಅಂತ ಅವ್ರು ಹೇಳಿದ್ದಾರೆ. ಅದು ನಮ್ಮದು ಪ್ರತ್ಯೇಕವಾದಂಥ ಹೋರಾಟವನ್ನು ನಾನು ನಡೆಸ್ತೇವೆ. ಈಗ ನಾನು ಇಲ್ಲಿ ಈ ವೇದಿಕೆ ಮುಖಾಂತರ ಅದ್ರ ಬಗ್ಗೆ ಈಗ ಸದ್ಯಕ್ಕೆ ನಾವು ಚರ್ಚೆ ಮಾಡೋಕ್ಕೆ ಹೋಗುವುದಿಲ್ಲ. ಅದು ನಮ್ಮ ಹಕ್ಕು. ಈಗ ಆಗಿರೋಂಥ ತೀರ್ಮಾನ ಏನಿದೆ 524ವರೆಗೂ ಆಗಬೇಕು ಅಂತೇಳಿದೆ, ಅದು ಘೋಷಣೆ ಆಗಿರೋದು, ಅದನ್ನು ನಮ್ಮ ಹಕ್ಕು. ನಾವು ರಾಜಕೀಯವಾಗಿ ನಾವು ಯಾವ ರೀತಿ ಅದಕ್ಕೆ ಹೋರಾಟ ಮಾಡಬೇಕು ನಾವು ಮಾಡ್ತೇವೆ. ಈಗ ಬಂದಿರುವಂಥ ವಿಷಯ ಏನಪ್ಪ ಅಂತಂದರೆ, ಮಾನ್ಯ ಶ್ರೀ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಹಿಂದೆ ಅವರ ಕ್ಯಾಬಿನೆಟ್ ಸಬ್ ಕಮಿಟಿ ಅಲ್ಲಿ ಒಂದು ತೀರ್ಪನ್ನು ಮಾಡಿ ಒಂದು ಒಪ್ಪಂದದ 5 ದರಗಳನ್ನು ತೀರ್ಮಾನ ಮಾಡಬೇಕು ಅಂತ ಹೇಳಿ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. 25/1/2003 ಅವರು ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಆ ಪ್ರಕಾರ 20 ಲಕ್ಷ ಎಕರೆಗೆ ಒಣಭೂಮಿಗೆ ಕೊಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅದಾದ ಮೇಲೆ 24 ಲಕ್ಷ ಬೇರೆಯವ್ರಿಗೆ ಕೊಡಬೇಕು ಅಂತೇಳಿ ಒಂದು ನೀರಾವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದನ್ನು ರೈತರು ಯಾರೂ ಒಪ್ಕೊಳ್ಳಿಲ್ಲ. ಈಗ ನಾವು ಅದಕ್ಕೆಲ್ಲ ಕೂಡ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಫೈನಾನ್ಷಿಯಲ್ ಕನ್ಸ್ಟ್ರೇಂಟ್ಸ್ ಕೂಡ ನಾವು ಮಾಡಿದ್ದೇವೆ. ಸೊ ಒಟ್ಟಾರೆ ಅದನ್ನು ಬೆಲೆ ಇವತ್ತು ತೀರ್ಮಾನ ಮಾಡಿದ್ದೀವಿ ಅದನ್ನು ಚೀಫ್ ಮಿನಿಸ್ಟರ್ ಘೋಷಣೆ ಮಾಡ್ತಾರೆ. ಆದರೆ ನಾನು ತಮ್ಗೆ ಹೇಳೋದಷ್ಟೇ, ಒಂದೇ ಹಂತದಲ್ಲಿ ನಮ್ಮ ಫೇಸ್ ಎಲ್ಲೆಲ್ಲಿಂದ ಶುರು ಆಗ್ತದೆ 519ರಿಂದ ಪ್ರಾರಂಭ ಮಾಡಿ ಒಂದೊಂದು ಸ್ಟೇಜಲ್ಲೇ ಆ ಲೆವೆಲ್ ಮೇಲೇ ನಾವು ತೀರ್ಮಾನವನ್ನು ನಾವು ಅಕ್ವಿಷನ್ ಮಾಡಲಿಕ್ಕೆ ಒಂದು ಸ್ಟೇಜಲ್ಲೇ ನಾವು ಮಾಡಲಿಕ್ಕೆ ಎಲ್ಲರೂ, ಏಕೆಂದರೆ ನಾವು ಅದನ್ನು ಲೇಟ್ ಮಾಡೋದು ಬೇಡ ಅಂಥೇಳಿ ನಮ್ಮ ಪರಿಸ್ಥಿತಿಯನ್ನು ಅನುಗುಣಕೊಂಡು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಸೊ ಇನ್ನು ಕೆಲವು ಅಕ್ವಿಷನ್ಸು ಕೆಲವೆಲ್ಲ ಆಗಿದೆ, ಕೆಲವು ಕೋರ್ಟ್ ವಿಚಾರ ಆಗಿದೆ.
ಆ ಕೋರ್ಟ್ ವಿಚಾರ ಕೂಡ ನಾನು ಇದ್ರದ್ದು ಹೇಳ್ಬಿಟ್ಟ ಫೈನಾನ್ಸ್ ಕೋರ್ಟೊಂದು ಹೇಳಿ. ಈಗ ಕೆಲವು ವಿಚಾರಗಳು ಏನಂತ ಅಂದ್ರೆ ಇಲ್ಲಿ ನಾವು ಆಲ್ಮಟ್ಟಿ ಜಲಾಶಯದ ಒಟ್ಟು 75,563 ಎಕರೆ ಮುಳುಗಡೆ ಆಗಿರುವಂಥ ಭೂಮಿಯನ್ನ 519ರಿಂದ 524.256 ವರೆಗೆ ಒಂದೇ ಹಂತದಲ್ಲಿ ಭೂಸ್ವಾಧೀನ ಮಾಡಿ ಭೂ ಖರೀದಿ ಆದ್ಯತೆಯನ್ನು ನೀಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಇದನ್ನು ಏನೇ ಮಾಡಿದ್ರು ಇದನ್ನ ಕನ್ಸೆಂಟ್ ಮತ್ತು ಡೈರೆಕ್ಟ್ ಪರ್ಚೇಸ್ ಮಾದರಿಯಲ್ಲಿ ನಾವು ಮಾಡಬೇಕು ಅಂತ ನಾವು ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಸೊ ಇಲ್ಲಿ ದರ ಡೈರೆಕ್ಟ್ ಪರ್ಚೇಸ್ ಮತ್ತು ಕನ್ಸೆಂಟ್ ದರದ ಮೂಲಕ ಅಂತಂದ್ರೆ ಅದನ್ನು ಪೌರಾಡಳಿತ ಮಾಡಲು ಈಗಾಗಲೇ ಅನೇಕ ಮಾರ್ಗಸೂಚಿಗಳಿದೆ. ಅದಕ್ಕೆ ಡೆಪ್ಟಿ ಕಮಿಷನರ್ಸ್ಗೆ ಅವಕಾಶ ಇದೆ. ಅದನ್ನೆಲ್ಲ ಕೂಡ ನಾವು ಮಾಡಿಕೊಂಡು ನಾವು ಬರ್ತೇವೆ. ಇನ್ನು ಮಿಕ್ಕಿದ್ದು ಕೆಲವು ಕೇಸ್ಗಳಿದೆ. ಆ ಕೇಸ್ಗಳನ್ನ ಈಗ ಸುಮಾರು 20,000 ಜನ ಬರೀ 1,000 ಎಕರೆ ಮಾತ್ರ ಬಿಟ್ಟಿದ್ದಾರೆ. ಮಿಕ್ಕಿದೆಲ್ಲರೂ ಕೂಡ ಕೋರ್ಟ್ಗೆ ಹೋಗಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮದೇ ಆದಂಥ ಕೆಲವು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಸೊ ನ್ಯಾಯಾಲಯದಲ್ಲಿ ಪ್ರಕರಣ ಇರುವಂಥ ಏನು ಕೇಸ್ಗಳಿದೆ ಅದನ್ನ ಈಗಾಗಲೇ ನಮಗೆ ಅನೇಕ ನಾವು ಸಲಹೆಗಳನ್ನು ಕೂಡ ನಾವು ಪಡೆದಿದ್ದೇವೆ. ಸೊ ಅದಕ್ಕೆ ನಾವು ಮೀಡಿಯೇಷನ್ ಸೆಂಟರ್ಗೆ ಅದನ್ನ ವರ್ಗಾಯಿಸಿ ಕೋರ್ಟ್ನಲ್ಲೇ ಅದ್ರ ಬಗ್ಗೆ ಒಂದು ತೀರ್ಪನ್ನ ಪ್ರಕಟಣೆ ಮಾಡಲಿಕ್ಕೆ, ಯಾಕೆಂದ್ರೆ ನಾವು ಏನು ಸರ್ಕಾರ ಇವತ್ತು ತೀರ್ಮಾನ ಮಾಡ್ತದೆ ಮೀಡಿಯೇಷನ್ ಮೂಲಕ, ಅದೇ ಮೀಡಿಯೇಷನ್ ಮುಖಾಂತರ ಅಂದ್ರೆ ಕೋರ್ಟು ಆದೇಶಿಸಿರುವಂತ ಮೀಡಿಯೇಷನ್ ಕಾನೂನು ಪ್ರಕಾರ ಮೀಡಿಯೇಷನ್ ಕಾನೂನು ಮುಖಾಂತರ ಅದನ್ನ ಮಾಡಬೇಕು ಅಂತೇಳಿ ಮಾಡಿದ್ದೇವೆ. ಇನ್ನ ಏನು ನಾಟ್ ಅವಾರ್ಡೆಡ್ ಬಟ್ ನೋಟಿಫೈಡ್ ಅದು ಕೂಡ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಅವಾರ್ಡ್ನಿಂದ ವಿವಿಧ ಹಂತದಲ್ಲಿ ಇರುವಂತಹ 49,947 ಎಕರೆ ಜಮೀನನ್ನ ಅದನ್ನ ಹೊಸ ಭೂಸ್ವಾಧೀನ ಕಾಯ್ದೆ ಪ್ರಕಾರ ಏನು ಇದೆ ಅದು ಕೂಡ ಕನ್ಸೆಂಟ್ ಅವಾರ್ಡ್ನಲ್ಲೇ ಮಾಡಬೇಕು. ವಾಲಂಟಿಯರ್ ಅವಾರ್ಡ್ ಮೂಲಕ ಕೈಗೊಳ್ಳಲು ನಮ್ಮ ಆಯುಕ್ತರಿಗೆ ನಿರ್ದೇಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಇದಲ್ಲದೆ ಚಾನೆಲ್ಗೆ ಏನು 51,837 ಎಕರೆ ಭೂಮಿ ಇದೆ. ಅದನ್ನು ಕೂಡ ಈಗಾಗಲೇ ನಾವು 23,000 ಎಕರೆಯನ್ನ ಈಗಾಗಲೇ ನಾವು ಆದೇಶವನ್ನ ಹೊರಡಿಸಿದ್ದೇವೆ. ಆಲ್ಮೋಸ್ಟ್ 45% ಕ್ಲಿಯರ್ ಮಾಡಿದ್ದೇವೆ. ಅದರಲ್ಲೂ ಕೂಡ ಬಹಳ ಜನ ಕೋರ್ಟ್ಗೆ ಹೋಗಿದ್ದಾರೆ. ಅದು ಕೂಡ ಈಗ ಮುಖ್ಯಮಂತ್ರಿಗಳು ಅವರು ಪ್ರಕಟಣೆಯನ್ನು ಮಾಡ್ತಾ ಇದ್ದಾರೆ. ಮಿಕ್ಕಿದ್ದು ಒಂದು ನಮಗೆ ದೊಡ್ಡ ಸಮಸ್ಯೆ ಇರೋದು ರಿಹ್ಯಾಬಿಲಿಟೇಷನ್ ವಿಚಾರ. ಆ ರಿಹ್ಯಾಬಿಲಿಟೇಷನ್ ವಿಚಾರದಲ್ಲಿ ನಮ್ಮ ಸರ್ಕಾರ ನಾವು ಇವತ್ತೇನು ಕೆಲವೆಲ್ಲ ಕೋರ್ಟಲ್ಲಿ ಆದೇಶಗಳನ್ನು ತೆಗೆದುಕೊಂಡು ಬರ್ತಾ ಇದೆ ಅದನ್ನು ನಾವು ಮಾಡ್ಲಿಕ್ಕೆ ಬರುವುದಿಲ್ಲ. ಸೊ ಅದಕ್ಕೆ ಒಂದು ಹೊಸ ಪಾಲಿಸಿನೇ ನಾವು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ ಕಾನೂನಲ್ಲೂ ಒಂದು ಅವಕಾಶ ಇದೆ. ಅದಕ್ಕೆ ನಮ್ಮ ಅನೇಕ ಚರ್ಚೆ ಮಾಡಿ ಅವ್ರಿಗೆ ಯಾವ ರೀತಿ ಒಂದು ಹೊಸ ಪಾಲಿಸಿನ ಮುಂದಿನ ದಿನಗಳಿಂದ ಚರ್ಚೆ ಮಾಡಿಬಿಟ್ಟು ಅದಕ್ಕೆ ನಾವು ತೀರ್ಮಾನವನ್ನು ಮಾಡ್ತೇವೆ. ಮತ್ತು ಇನ್ನೊಂದು ಮುಖ್ಯವಾಗಿ ಇವತ್ತು ಪರಿಹಾರ ಪ್ಯಾಕೇಜ್ ನೀಡಲು ಅದಕ್ಕೆ ಒಂದು ಪರ್ಯಾಯ ನೀತಿಯನ್ನು ನಾವು ಮಾಡಲು ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಮಿಕ್ಕಿದ್ದು ಕೆಲವು ಒಂದು ಕಾನೂನಲ್ಲಿ ಒಂದು ಅವಕಾಶ ಇದೆ. ದಿ ಲ್ಯಾಂಡ್ ಅಕ್ವಿಷನ್ ರಿಹ್ಯಾಬಿಲಿಟೇಷನ್ ರೀಸೆಟಲ್ಮೆಂಟ್ ಅಥಾರಿಟಿ ಅಂತ ಬಹಳ ದಿನದಿಂದ ಇರಲಿಲ್ಲ. ಕೋರ್ಟಲ್ಲೂ ಕೂಡ ಮಾರ್ಗದರ್ಶನ ಕೂಡ ನಾವು ಬಂದಿತ್ತು. ಅದನ್ನು ಕೂಡ ಸೆಕ್ಷನ್ 50 ಅನ್ವಯ ಸೆಕ್ಷನ್ 51 ಅನ್ವಯ ಹಿಂದೆ ನಮಗೆ ಕೋರ್ಟಲ್ಲೂ ಕೂಡ ಇದಕ್ಕೊಂದು ಮಾರ್ಗದರ್ಶನ ಬಂದಿತ್ತು. ಕಾನೂನಿನ ಅನ್ವಯ ಸೆಕ್ಷನ್ 51 ಅನ್ವಯ ದಿ ರೈಟ್ ಟು ಫೇರ್ ಕಾಂಪನ್ಸೇಷನ್ ಟ್ರಾನ್ಸ್ಪರೆಂಟಿ ಇನ್ ಲ್ಯಾಂಡ್ ಅಕ್ವಿಷನ್ ರಿಹ್ಯಾಬಿಲಿಟೇಷನ್ ರೀಸೆಟಲ್ಮೆಂಟ್ ಆಕ್ಟ್ ಪ್ರಕಾರ ಸೆಕ್ಷನ್ 51 ಅನ್ವಯ ಅದೊಂದು ಅಥಾರಿಟಿಯನ್ನೇ ಕೂಡ ನಾವು ರಚನೆಯನ್ನ ಮಾಡಿ ನಮ್ಮ ಚೀಫ್ ಜಸ್ಟಿಸ್ ಅವರು ನೇಮಕ ಮಾಡುವಂತ ಒಬ್ಬ ಜಡ್ಜ್ ಮುಖಾಂತರ ಸಿಟ್ಟಿಂಗ್ ಜಡ್ಜ್ ಇಲ್ಲ ಅಂತಂದ್ರೆ ರಿಟೈರ್ಡ್ ಜಡ್ಜ್ ಅವ್ರು ಏನು ಮಾಡ್ತಾರೆ ನಮ್ಮ ಇದ್ರ ಮೇಲೆ ರಿಕ್ವೆಸ್ಟ್ ಮೇಲೆ ಕಾನೂನಲ್ಲಿ ಏನು ಇದೆ ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ ಮುಖ್ಯವಾಗಿ 2 ಹಂತ ಏನಿದೆ, ಒಂದು ಜಮೀನಿನ ಮುಳುಗಡೆ ಆಗುವಂತ ಜಾಗ, ಹಿನ್ನೀರಿನಲ್ಲಿ ಮತ್ತು ಕಾಲುವೆ ನಿರ್ಮಾಣದಲ್ಲಿ ಬೇಕಾಗಿರುವಂಥ ಜಾಗ, ಒಟ್ಟು 75,000 ಮುಳುಗಡೆ ಜಮೀನು, 51,000 ಕಾಲುವೆ ಜಮೀನು. ಇದಕ್ಕೆ ಸಂಬಂಧಪಟ್ಟಂತೆ ಹೀಗೆ ಒಂದೇ ಹಂತದಲ್ಲಿ ಅದಕ್ಕೆ ನಾವು ಕನ್ಸರ್ನ್ಡ್ ಅಕ್ವಿಷನ್ ಮಾಡೋ ಮುಖಾಂತರ ಇಲ್ವಾ ಡೈರೆಕ್ಟ್ ಪರ್ಚೇಸ್ ಮಾಡೋ ಮುಖಾಂತರ ತೆಗೆದುಕೊಳ್ಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಮಿಕ್ಕಿದ್ರೆ ಅದರ ಬೆಲೆಯನ್ನ ಯಾರ್ಯಾರಿಗೆ ಏನು ಕೊಡಬೇಕು ಅನ್ನೋದನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡ್ತಾರೆ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.